ಮಣ್ಣಲ್ಲಿ ಮಣ್ಣಾದ ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ಇಷ್ಟದ ಫಾರ್ಮ್ ಹೌಸ್ನಲ್ಲೇ ಅಂತಿಮ ವಿದಾಯ. ನಗುಮೊಗದ ನೆಚ್ಚಿನ ನಟನಿಗೆ ತಾರೆಯರು ಕಣ್ಣೀರ ವಿದಾಯ ಹೇಳಿದ್ದಾರೆ. ಸ್ಯಾಂಡಲ್ವುಡ್ನ ಪ್ರತಿಭಾನ್ವಿತ ನಟ ದಿಲೀಪ್ ರಾಜ್ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಅವರ ಇಷ್ಟದ ಫಾರ್ಮ್ ಹೌಸ್ನಲ್ಲಿಯೇ ಕುಟುಂಬಸ್ಥರು ಕೊನೆಯ ವಿದಾಯ ಹೇಳಿದ್ದಾರೆ. ನಗುಮೊಗದ ನೆಚ್ಚಿನ ನಟ ಲಿಂಗಾಯತ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆ ನೆರವೇರಿದೆ. ರಾಜಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರ ಮುಂದಾಳತ್ವದಲ್ಲಿ ನಡೆದಂತಹ ಅಂತ್ಯಕ್ರಿಯೆ ಗುನ್ನೂರು ಫಾರ್ಮ್ ಹೌಸ್ನ ನೇರ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ದೀರಿ. ದಿಲೀಪ್ ರಾಜ್ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಮಣ್ಣಲ್ಲಿ ಮಣ್ಣಾಗಿದ್ದಾರೆ ನಟ ದಿಲೀಪ್ ರಾಜ್. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ದಿಲೀಪ್ ಪಾರ್ಥಿವದ ಎದುರು ಹೆಂಡತಿ ಮಕ್ಕಳು ಗೋಳಾಡಿದ್ರು. ಕಣ್ಣೀರ ವಿದಾಯ ಹೇಳಿದ್ದಾರೆ ಕುಟುಂಬಸ್ಥರು. ನಗುಮೊಗದ ನೆಚ್ಚಿನ ನಟನಿಗೆ ಅಂತಿಮ ವಿದಾಯ ಹೇಳಲಾಗಿದೆ. ಕಿರುತೆರೆಯ ನಟ ನಿರ್ಮಾಪಕ ದಿಲೀಪ್ ರಾಜ್ ಇನ್ನು ನೆನಪು ಮಾತ್ರ. ಲಿಂಗಾಯತ ಸಂಪ್ರದಾಯದ ಪ್ರಕಾರ ನೆರವೇರಿದಂತಹ ಅಂತ್ಯಕ್ರಿಯೆ. ಬೆಳಿಗ್ಗೆ ಹೃದಯಾಘಾತದಿಂದ ನಿಧನರಾದಂತಹ ದಿಲೀಪ್ ರಾಜ್ ವಿಷಯ ತಿಳಿತಾ ಇದ್ದ ಹಾಗೆ ಸ್ಯಾಂಡಲ್ವುಡ್ನ ಕಲಾವಿದರೆಲ್ಲರೂ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿರುವ ದಿಲೀಪ್ ನಿವಾಸಕ್ಕೆ ದೌಡಾಯಿಸಿದರು. ಪಾರ್ಥಿವದ ಅಂತಿಮ ದರ್ಶನವನ್ನ ಪಡೆದರು. ಅವರನ್ನ ನೆನಪು ಮಾಡಿಕೊಂಡ್ರು. ಫಿಟ್ ಅಂಡ್ ಫೈನ್ ಆಗಿದ್ದಂತಹ ವ್ಯಕ್ತಿ ಈ ರೀತಿ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಕಣ್ಣೀರು ಹಾಕಿದ್ರು. ಬಹಳ ಇಷ್ಟಪಟ್ಟು ಮಾಡಿದಂತಹ ಫಾರ್ಮ್ ಹೌಸ್ ಇದು. ಅದೇ ಫಾರ್ಮ್ ಹೌಸ್ನಲ್ಲಿ ದಿಲೀಪ್ ರಾಜ್ಗೆ ಕುಟುಂಬಸ್ಥರು ಅಂತಿಮ ವಿದಾಯ ಹೇಳಿದ್ದಾರೆ. ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ದಿಲೀಪ್. ಗುನ್ನೂರು ತೋಟದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಲೈವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದೆ. ದಿಲೀಪ್ ಇಷ್ಟು ಬೇಗ ಹೋಗಿದ್ದು ಆಘಾತ ಆಗ್ತಾ ಇದೆ. ಅವನಿಗೆ 4 ಜನ್ಮಕ್ಕಾಗೋಷ್ಟು ಎನರ್ಜಿ ಇತ್ತು ದಿಲೀಪ್ಗೆ. ಪ್ರತಿ ನಿಮಿಷ ಏನಾದರೂ ಮಾಡೋನು, ಪ್ರತಿ ನಿಮಿಷ ಹೊಸ ಪ್ರಾಜೆಕ್ಟ್ ಬಗ್ಗೆ ಇದು ಮಾಡೋನು. ಅದೆಲ್ಲವನ್ನು ತುಂಬ ನಗುಮುಖದಿಂದಲೇ, ಎಷ್ಟೇ ಕಷ್ಟ ಆಗಲಿ, ಇವತ್ತಿನ ಕಾಲದಲ್ಲಿ ಈ ಪ್ರೊಡಕ್ಷನ್ಗಳು ಅನ್ನೋದು ಭಾಳ ಟೆನ್ಷನ್ ತರೋವಂಥ ಇದಾಗಿದೆ. ಅಂತಹದ್ರಲ್ಲಿ 2-3 ಪ್ರೊಡಕ್ಷನ್ಗಳು ಮಾಡ್ತಾ ಇಷ್ಟು ಬೇಗ ಹೊರಟೋಗ್ತಾನೆ ಅಂತ ಅನ್ನಿಸ್ತಲೇ ಇರಲಿಲ್ಲ. ನನ್ನ
ಮಳೆಬಿಲ್ಲು ಅಂತ ಒಂದು ತುಂಬ ಹಿಂದಿನ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರ ಮಾಡಿದ್ದ. ಎಲ್ಲರನ್ನೂ ತುಂಬ ಆತ್ಮೀಯವಾಗಿ ನೋಡ್ತಾ ಇದ್ದ. ನಗುವಿಗೆ ಕೊರತೆಯೇ ಇರಲಿಲ್ಲ. ಇನ್ಯಾವತ್ತೂ ನಗದೇ ಇರೋ ಥರ ಇವತ್ತು ಮಲಗಿದ್ದಾನೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ ಆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಬರಲಿ. ಮತ್ತು ಕಲಾವಿದರಿಗೆಲ್ಲ ಇದೊಂದು ಈ ರಂಗಕ್ಕೆ ಒಂದು ದೊಡ್ಡ ನಷ್ಟ ಅಂತ. ತುಂಬ ಹಂಬಲ್ ಪರ್ಸನ್. ಅವ್ರ ಗುಣ ಎಷ್ಟು ಒಳ್ಳೆಯದಂದರೆ ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ತುಂಬ ಆತ್ಮೀಯರು. ನನಗೆ ಸುಮಾರು ವರ್ಷಗಳಿಂದ ಗೊತ್ತು. ಸಿನಿಮಾಗಳಲ್ಲೂ ಕೆಲಸ ಮಾಡಿದ್ದೀವಿ, ಸೀರಿಯಲಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಇತ್ತೀಚೆಗೆ ಒಂದು 2 ಮಂತ್ಸಿಂದ ಜೊತೆಯಲ್ಲಿ ಕೆಲಸ ಮಾಡಿಕೊಂಡು ಮಾತಾಡಿಕೊಂಡು ಮೊನ್ನೆನೂ ಕೂಡ ಮಾತಾಡಿದೆ. ಮೊನ್ನೆ ನೈಟ್ ಮಾತಾಡಿದೆ. ಡೈಲಿ ಮೆಸೇಜ್ಗಳು. ಒಂದು ಒಳ್ಳೆ ಪರ್ಸನ್ನು, ಒಂದು ಒಳ್ಳೆ ಟೆಕ್ನಿಷಿಯನ್ ಮತ್ತು ಒಂದು ಒಳ್ಳೆ ಆರ್ಟಿಸ್ಟು, ಪ್ರೊಡ್ಯೂಸರು ಎಲ್ಲ. ದಿಲೀಪ್ ಅವರು ಸಡನ್ನಾಗಿ ಇಲ್ಲ ಅಂದಾಗ ಆ್ಯಕ್ಚುಲಿ ನಂಬೋಕ್ಕಾಗಿಲ್ಲ, ನಿಜವಲ್ಲೂ ನಂಬೋಕ್ಕಾಗಿಲ್ಲ. ಬೆಳಗ್ಗೆ ಮೆಸೇಜ್ ನೋಡ್ತಾ ಇದ್ದೀನಿ, ಗ್ರೂಪಲ್ಲಿ ಬಂತು, ಏನು ದಿಲೀಪ್ ಅವ್ರು ಇಲ್ವಾ? ನಿಜವಲ್ಲೂ ನನಗೆ ಎಷ್ಟು ಶಾಕ್ ಆಯಿತು ಅಂದರೆ ನಂಬೋಕ್ಕಾಗ್ತಾಯಿಲ್ಲ. ನಮಗೆ ಅಪ್ಪು ಅವರು ನಮ್ಮನ್ನು ಬಿಟ್ಟು ಹೋದಾಗ ಯಾವ ಥರ ಶಾಕ್ ಆಯಿತು, ಅದೇ ರೀತಿ ಒಬ್ಬ ವ್ಯಕ್ತಿ, ಅಷ್ಟು ಫಿಟ್ಟಾಗಿದ್ದ ವ್ಯಕ್ತಿ ಸಡನ್ನಾಗಿಲ್ಲ ಅಂದರೆ ಏನರ್ಥ? ಈಗಲೂ ನನ್ನ ಕೈಲಿ ಜೀರ್ಣಿಸ್ಕೊಳಕ್ಕಾಗ್ತಾಯಿಲ್ಲ ಅವರಿಲ್ಲ ಅನ್ನೋದು. ಅಷ್ಟು ಆತ್ಮೀಯರು ನಾವು ಭಾಳ ವರ್ಷಗಳಿಂದ. ಅಂಥ ಒಬ್ಬ ವ್ಯಕ್ತಿ, ಒಂದು ಒಳ್ಳೆಯ ವ್ಯಕ್ತಿ, ಯಾರೇ ಆಗಲಿ ಏನೋ ಹುಷಾರಿಲ್ಲ, ಭಾಳ ಜನಗಳಿಂದ ಆಸ್ಪತ್ರೆಯಲ್ಲಿದ್ದರು ಅಂತ, ಆ ಥರ ಇದ್ದಾಗ ಅದೊಂಥರ ಹುಷಾರಿಲ್ಲ. ಚೆನ್ನಾಗಿದ್ದ ವ್ಯಕ್ತಿ ಹೋಗ್ಬಿಟ್ರು ಅಂದರೆ ನಂಬೋಕ್ಕಾಗಲ್ಲ. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬಕ್ಕೆ ಧೈರ್ಯ ಕೊಡಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಇನ್ನೇನು ಮಾತಾಡೋಕ್ಕಾಗಲ್ಲ. ಸುಳ್ಳಾಗಿರಬಾರ್ದ ಸುದ್ದಿ ಅನ್ನೋ ಒಂದು ಥಾಟ್ ಬಂತು ಫಸ್ಟ್ ನೋಡಿದ ತಕ್ಷಣ. ಫೇಕ್ ನ್ಯೂಸ್ ಇದು ಮೋಸ್ಟ್ಲಿ. ಯೂಶ್ವಲಿ ಫೇಕ್ ನ್ಯೂಸ್ ಸ್ಪ್ರೆಡ್ ಆಗುತ್ತಲ್ಲ ಅಂತ. ಬಟ್ ಯಾವಾಗಿದು ಇಲ್ಲ, ಅದು ಸತ್ಯ ಅಂತ ತಿಳ್ಕೊಂಡಾಗ ಇನ್ನೂ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಾನೇ ಇಲ್ಲ. ಬಿಕಾಸ್ ಹಿ ವಾಸ್ ಆ್ಯಕ್ಚುಲಿ ಅ ಸಕ್ಸಸ್ಫುಲ್ ಪರ್ಸನ್. ಏನೂ ಇಲ್ಲದೆ ಇಂಡಸ್ಟ್ರಿನಲ್ಲಿ ಕಲಾವಿದರಾಗಿ ಬಂದು ಇವಾಗ ಒಂದು ಸಕ್ಸಸ್ಫುಲ್ ಪ್ರೊಡಕ್ಷನ್ ಶುರು ಮಾಡ್ತಾರೆ, ಅದರಲ್ಲೂ ಕೂಡ ಸಕ್ಸಸ್ಫುಲ್ ಆಗಿ ಲೀಡ್ ಮಾಡ್ತಾರೆ ಅನ್ನೋದು ತುಂಬ ದೊಡ್ಡ ಚಾಲೆಂಜು. ಅದ್ರಲ್ಲಿ ಸಾಧನೆ ಕೂಡ ಮಾಡಿಬಿಟ್ಟಿದ್ರು. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರ ಸಂಪಾದನೆ ಜನ, ಕಲಾವಿದರು, ತಂತ್ರಜ್ಞರು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋರ್ಗೂ ಕೂಡ ಯಾವುದೇ ತೊಂದರೆ ಆಗೋದಾಗಲಿ ಅದ್ರ ಯಾವುದು, ಬಿಕಾಸ್ ಇಲ್ಲೇ ನೋಡ್ಬೋದು ಎಲ್ಲರೂ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಸಂಪಾದನೆ ಇದಾಗಿತ್ತು. ಸೊ ರಿಯಲಿ ಮಿಸ್ ಹಿಮ್. ತುಂಬ ಬೇಗ ದೇವ್ರು ಮೋಸ ಮಾಡಿಬಿಟ್ಟ ಅಂತ. ಅದ್ರ ಜೊತೆಗೆ ಸುಮಾರು ವರ್ಷಗಳ ಅವ್ರ ಜೊತೆ ನೀವು ನಟನೆ ಮಾಡಿರುವಂಥದ್ದು, ಸ್ಕ್ರೀನ್ ಶೇರ್ ಮಾಡಿರುವಂಥದ್ದು. ಹೇಗಿದ್ರು ಸರ್ ಅಲ್ಲಿನ ಒಂದು ರಂಗದಲ್ಲಿ? ಹೇಗಿದ್ರು, ಹೇಗೆ ಮಾತಾಡ್ತಾ ಇದ್ರು, ಹೇಗೆ ಸಮಯ ಕಳೀತಾ ಇದ್ರು ಅಂತ? ಆ್ಯಟಿಟ್ಯೂಡ್ ಅನ್ನೋದಾಗಲಿ ಅಥವಾ ಬೇರೆ ಒಂದು ಯಾವುದೇ ರೀತಿ ಅದಕ್ಕೆ ಅವರು ವಿರುದ್ಧವಾದಂತಹ ಪದ, ಎಲ್ಲರ ಜೊತೆ ತುಂಬಾ ಲೈವ್ಲಿ ಆಗಿದ್ರು. ಅವ್ರ ಜೊತೆಗೆ ಶಕ್ತಿಯಾಗಿ ಅವ್ರ ವೈಫ್ ನಿಂತ್ಕೋತಾ ಇದ್ರು. ಪ್ರೊಡಕ್ಷನ್ ವೈಸ್ ಆಗಲಿ, ಇವರು ಅಕಸ್ಮಾತ್ ಡೈರೆಕ್ಷನ್ ಮಾಡಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತಂದರೆ ಪ್ರೊಡಕ್ಷನ್ಗೆ ಜವಾಬ್ದಾರಿ ಟೋಟಲಿ ಅವ್ರ ಹೆಂಡತಿ ತೊಗೊಳ್ತಾ ಇದ್ರು. ಅಲ್ಲಿ ಅವ್ರು ಬ್ಯಾಲೆನ್ಸ್ ಮಾಡ್ತಾಯಿದ್ರು. ಆ್ಯಂಡ್ ಆರ್ಟಿಸ್ಟ್ ಕಾಸ್ಟ್ಯೂಮ್ಸ್ಗಳು ಕೂಡ ಅವರು ತುಂಬಾ ಏನು ಮ್ಯಾನೇಜ್ ಮಾಡೋರಾಗಲಿ, ನಮ್ಮ ಜೊತೆ ಚೆನ್ನಾಗಿ ಗಂಡ ಹೆಂಡತಿ ಅಂತಂದರೆ ಇಲ್ಲ ಈ ಥರ ಇರಬೇಕಪ್ಪ ಅಂತ ನಮಗೆ ಅನಿಸೋದು. ಅಷ್ಟು ಆದರ್ಶವಾಗಿದ್ದವರು. ಸೊ ಹಿ ವಾಸ್ ವೆರಿ ಲೈವ್ಲಿ ಪರ್ಸನ್ ಆ್ಯಂಡ್ ವೆರಿ ಪಾಸಿಟಿವ್ ಪರ್ಸನ್. ಸೊ ತುಂಬ ಬ್ಯಾಡ್ಮಿಂಟನ್ ಲೀಗಲ್ ಆಗಿದೆ. ಮೇ ಬಿ ಇಟ್ಸ್ ನಾಟ್ ಮೋರ್ ದೆನ್ 1 ಮಂತ್ ಅನ್ಸುತ್ತೆ. ಅದರಲ್ಲೂ ಕೂಡ ಟೀಮ್ ವಿನ್ ಆಗಿದೆ. ಅಷ್ಟು ಫಿಟ್ ಆಗಿದ್ದವರು. ಜಿಮ್ಮು, ವರ್ಕೌಟು ಆ್ಯಂಡ್ ವರ್ಕಹಾಲಿಕ್ ಪರ್ಸನ್. ಅಂದರೆ ಬರೀ ಕೆಲಸ ಬಿಟ್ಟು ಅವ್ರಿಗೆ ಬೇರೆ ಏನೇನೋ ಗೊತ್ತಿರಲಿಲ್ಲ. ಅಂದರೆ ಇನ್ನು ಹೇಗಿರಬೇಕು ಅಂದರೆ ಜಿಮ್ ಮಾಡೋದ್ರಿಂದ ಅಥವಾ ಹಿ ಯೂಸ್ ಟು ನಾಟ್ ಹ್ಯಾವ್ ಎನಿ ಅದರ್, ಅಂದರೆ ಬೇರೆ ಯಾವುದರ ಅಭ್ಯಾಸಗಳಿರಲಿಲ್ಲ. ಹಿ ವಾಸ್ ವೆರಿ ಫಿಟ್ ಇನ್ ಫೈನ್ ಆ್ಯಂಡ್ ಹಿ ವಾಸ್ ಅ ಫ್ಯಾಮಿಲಿ ಪರ್ಸನ್. ಸೊ ಇನ್ನು ಹೇಗಿರಬೇಕು, ದಟ್ ವಾಸ್ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಮನಸ್ಸಿಗೆ ತುಂಬ ಭಾರ ಆಗ್ತಾ ಇದೆ, ನೋವು ಆಗ್ತಾ ಇದೆ. ಬಿಕಾಸ್ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಅದ್ಭುತ ನಟ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಭುತವಾದ ಮನುಷ್ಯ. ನಾನು ದಿಲೀಪ್ ನಮ್ಮದೊಂದು ಚಿಕ್ಕ ತಂಡ 2000 ಕಾಲೇಜ್ ಆಗಿದ ತಕ್ಷಣ ಜೊತೇಲಿ ಬಂದವರು. ದಿಲೀಪ್ ಕೂಡ ಥಿಯೇಟ್ರಲ್ಲಿದ್ದ, ನಾನು ಕೂಡ ಒಂದು ಥಿಯೇಟ್ರಲ್ಲಿ ನಾಟಕಗಳನ್ನ ಮಾಡ್ತಿದ್ವಿ. ಸೊ ನಮ್ಮ ಇಡೀ ತಂಡದಲ್ಲಿ ದಿಲೀಪ್ ಅವ್ರಿಗೆ ಫಸ್ಟು ಕ್ಯಾರೆಕ್ಟರ್ ಸಿಕ್ಕಿದ್ದು, ಫಸ್ಟು ಅವರು ಪಾಪ್ಯುಲರ್ ಆಗಿದ್ದು ದಿಲೀಪ್ ಅವರೇ. ವಂಡರ್ಫುಲ್ ಡ್ಯಾನ್ಸರ್, ನಮಗೆಲ್ಲ ಖುಷಿ. ನಾನು, ಕಿಟ್ಟಿ, ವಿಜಿ, ಪ್ರೀತಿಗಾಗಿ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು. ಅದರಲ್ಲಿ ಕಿಟ್ಟಿನೂ
ದಿಲೀಪ್ ಅವ್ರು ಇಬ್ಬರು ಜೊತೆಲಿ ಆ್ಯಕ್ಟ್ ಮಾಡ್ತಾಯಿದ್ರು, ನಾವೆಲ್ಲ ಸೆಟ್ಗೆ ಹೋಗ್ತಿದ್ವಿ. ಸೊ ಫ್ರಮ್ ದ ಬಿಗಿನಿಂಗ್ ಡೇಸ್ ನಾನು ದಿಲೀಪ್ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ, ಜೊತೆಲೇ ಬಂದಿದ್ದೀವಿ. ವೆರಿ ಹಾರ್ಡ್ ವರ್ಕರ್. ಇನ್ನು ಚಿಕ್ಕ ವಯಸ್ಸು 48 ಇಯರ್ಸ್, 48 ವರ್ಷಕ್ಕೆ ನಮ್ಮೆಲ್ರಿಗೂ ಶಾಕ್ ಆಗಿದೆ. ನನಗೆ ಬೆಳಗ್ಗೆ ಕೇಳಿದ ತಕ್ಷಣ ಇದು ನಿಜಾನ ಸುಳ್ಳ ಶಾಕ್ ಆಯಿತು ನನಗೆ. ಸೊ ಅವರ ಇಡೀ ಫ್ಯಾಮಿಲಿಗೆ ಮತ್ತು ಅವರ ಫ್ರೆಂಡ್ಸು ಮತ್ತು ಅವ್ರನ್ನ ಇಷ್ಟಪಡೋರಿಗೆಲ್ಲರಿಗೂ ಈ ಒಂದು ನಷ್ಟನ ಭರಿಸೋ ಶಕ್ತಿ ಕೊಡಲಿ ಅಂತ ಕೇಳುವ. ಎಕ್ಸ್ಪೆಷಲಿ ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಸ್ಟ್ರಾಂಗ್ ಆಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಜೊತೇಲಿ ಬಂದವರು ನಾವೆಲ್ಲ ಸಡನ್ನಾಗಿ ಹಿಂಗಾದಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.